ಹುಡುಗರ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡ್ತಿದ್ದೀರೋ ತುಂಬಾ ಧನ್ಯವಾದಗಳು. ಯಪ್ಪ ಯಾಕ ನನ್ನ ಬಲಗೈ ತೀಟೆ ಆಗ್ತೈತಲ್ಲ, ಎಡಗೈ ಒಂದ್ ಕಡೆ ತೀಟೆ ಆಗ್ತೈತಿ. ಯಾಕ ಏನ ಯಾರನ್ನ ಬೈತೀನಿ ನಾನು, ಏನ್ ಮಾಡ್ತೀನಿ ಕಿತಾಪತಿ ಒಂದು ಗೊತ್ತಾಗಲ್ವಲ್ಲಪ್ಪ ರೇ. ಯಾಕನಾಗಿ ನಮ್ಮ ಅಜ್ಜಿ ತಾಯಿ ನಾನು ಬಯಸ್ಕೋಬಾರ್ದಪ್ಪ, ಇವತ್ತು ಹುಷಾರಾಗಿರ್ಬೇಕು ನಾನು. ಅಪ್ಪ ಆಂಜನೇಯ, ಯಾರ ಮೇಲೆ ಜಗಳಕ್ಕೆ ಹೋಗ್ದಂಗೆ, ಯಾರು ನನ್ನ ಮೇಲೆ ಜಗಳಕ್ಕೆ ಬರ್ದಂಗೆ, ಏನು ಕಿತಾಪತಿ ಮಾಡ್ದಂಗೆ ನೋಡ್ಕೊಳಪ್ಪ. ಇದು ಯಾಕಲ್ಲ ಪಾಪ, ಇಷ್ಟೊತ್ತು ಚೆನ್ನಾಗಿದ್ದ ಅಲ್ಲ ಮಕ ಹಿಂಗೆ ಊದಿಸ್ಕೊಂಡು ಕುತ್ಕೊಂಡಿದ್ದ, ಯಾಕಲ್ಲ ಏನಪ್ಪ ಅಜ್ಜಿ? ಏನ್ ಗೊತ್ತಾ, ಯಾಕೋ ನಾನು ಇಲ್ಲೇ ಇದ್ದೀನಿ ಅಷ್ಟು ಜೋರಾಗಿ ಮಾತಾಡ್ತೀಯ, ನನ್ಗೂ ಕಿವಿ ಕೇಳಿಸ್ತೈತಿ, ನೆಟ್ಟು ಮಾತಾಡ್ ನಿಧಾನಕ್ಕೆ. ಅಜ್ಜಿ ನಂಗೆ ಯಾಕ ಇಲ್ಲಿ ಕಂಫರ್ಟಬಲ್ ಆಗ್ತಿಲ್ಲ ಬಾ, ಏನೋ ಒಂದ್ ಹೇಳ್ಬೇಕು. ಈ ಹುಡುಗಂದು ಇವಾಗ ಹೇಳೇನು, ಒಂದ್ ನಿಮಿಷ ಇರು. ಅಜ್ಜಿ ಏನ್ ಗೊತ್ತ, ಹನುಮಂತಾತು ನೋಡಿದ್ರೆ ನಿಂಗೆ ಏನ್ ಅನ್ನಿಸ್ತೈತೆ? ಇನ್ನೇನ್ ಅನ್ನಿಸ್ತೈತೆ ಪಾಪ, ಸ್ವಂತ ನೋವು ಮಾಡ್ಕೊಂಡು ಬಿದ್ದೈತವ ಅಜ್ಜ. ಏನ್ ಮಾಡ್ತಾರ ಹಂಗಮ್ಮದ ಹೆಂಗ್ ನೋಡ್ಕೊಂತಾಳು ಏನೋ ಪಾಪ. ಅಯ್ಯೋ ಹೇಳ ತಾಳ್ದೊಂದು ಕರ್ಮ. ನನ್ಗಂತೂ ಅಯ್ಯೋ ಅನ್ನಿಸ್ತೈತಿ. ಅವಜ್ಜಂತೂ ನಿನ್ನೆ ಬಡ್ಕೊಂಬದ್ ನೋಡಿ ನನಗೆ ಕಣ್ಣಾಗ ನೀರು ಬಂದ್ಬಿಟ್ವು. ಪಾಪ ಗುಂಡಕಯ್ಯ ನನ್ನ ಮ್ಯಾಲೆ ಎಷ್ಟು ಕನಿಕರ ಪಡ್ತೈತಿ. ಯಾಕ ಜಾತ್ಲಾಗ್ ತಿರಿಕಂಡೆ ಹೇಳತ್ತ, ಅವ ಅಜ್ಜನ್ ನೆನ್ಸ್ಕೊಂಡ್ರೆ ಅಯ್ಯೋ ಅನ್ನಿಸ್ತೈತಿ. ಅಜ್ಜಿ ಮತ್ತೀಗ ಅದು ನೀವು ಅತ್ತ ಕರ್ಕೊಂಡದಲ್ಲ ರಂಗಜ್ಜಿನ, ಅವಾಗ ತಾತ ಏನ್ ಮಾಡ್ತು ಗೊತ್ತೇ? ಏನ್ ಮಾಡ್ತು ಅಲ್ಲ ಪಾಪ, ಹೋಗು ಮತ್ತೀಗ ಅಕ್ಕಿ ಚೀಲದ ಹಿಂದೆ ಎಣ್ಣೆ ಇಕ್ಕಿದೀನಿ, ಒಂದ್ ಸಣ್ಣ ಪ್ಯಾಕೆಟ್ ತಕೊಂಡ್ ಬಾ, ಕುಡಿದ್ರೆ ನೋವೆಲ್ಲ ಕಡಿಮೆ ಆಗ್ತೈತಿ ಅಂತೈತಲ್ಲ ಅಜ್ಜ. ಅಲ್ವಲ್ಲ ಆ ಅಜ್ಜಂಗೇನ ಬಂದಿರೋದು ರೋಗ, ಆಸ್ಪತ್ರೆಗೆ ಹುಷಾರಿಲ್ದಲೆ ಹೋಗಿ ಸೊಂಟ ನೋಯಿಸ್ಕೊಂಡು ಬಿಕ್ಕಣಿ, ಆಗ ಎಣ್ಣೆ ಬೇರೆ ಬೇಕಂತೆ. ಗುಂಡಕಯ್ಯ ಏನೋ ಕಣ್ಣು ಒಳ್ಳ ಕೇಳಿಸ್ಕೊಂಡ ಚಿಂಟು ಹೇಳೋದು. ಯಾವಾಗ ಬಂದೆ? ಬಾಯಿ ಮುಚ್ಕೊಂಡಿರ್ಲ, ಯಾಕೆ ಹೇಳ್ತು ನಮ್ಮ ಹುಡುಗ? ನಾನೆಲ್ಲ ಕೇಳಿಸ್ಕೊಂಡೆ, ಅವ್ನು ಹೇಳಿದ್ದೆಲ್ಲ. ಅಲ್ಲ ನೋಡ ಅಜ್ಜ ಎಣ್ಣೆ ಕೇಳಿದ ಚಿಂಟು ತಾಯಿ ಎಲೆ ಅಮ್ಮಣ್ಣಿ, ಅವನೆಲ್ಲ ಅಂದಂಗೆ ಪಾಪ ಅಜ್ಜ ಹುಷಾರಿಲ್ಲ ಪಾಪ, ತಲೆಗೆ ಎಣ್ಣೆ ಇಕ್ಬೇಕು, ಕೂರ್ಲೆಲ್ಲ ನೋಡಿದ್ರೆ ಹೆಂಗಾಗ್ಯಾವ ಅಂತ ಹೇಳ್ತಿದ್ನ. ನೀನು ಸುಮ್ಮನೆ ಇರು ಗುಂಡಕಯ್ಯ ಅತ್ತ, ಅಜ್ಜನ್ ಬೈತೀನಿ ಅಂತಂದು ನೀನೇನ್ ಮುಚ್ಚಾಕೆ ಬೇಡ. ನಿನ್ಗೆ ಯಾರು ಹೇಳ್ತಾರ ಹೋಗು. ಅಲ್ವೆಲ್ಲ ಪಾಪ ನೀನ್ ಹಂಗೆ ತಾನೇ ಹೇಳಿದ್ದ. ಅದು ನಾನು ತಾತ ಎಣ್ಣೆ ರಂಗಜ್ಜಿ. ಇನ್ನು ಹೋಗಿ ಆ ಅಜ್ಜಿ ಬೈತಿದ್ ಕಣ್ಣು ಆ ತಾತಂಜಿ ಮುಚ್ಕೊಂಡು ನಾನು ಹಿಂಗಂತೆ ಅಂತ ಹೇಳು. ಗುಂಡಕಯ್ಯ ಹೇಳ ರಂಗಮ್ಮ, ಏ ಪಾಪ ಕರೆಕ್ಟಾಗಿ ಹೇಳು, ನೀನು ಹೇಳಿದ್ ನಿಜ ತಾನೆ? ತಾತ ಮತ್ತೀಗ ಅಕ್ಕಿ ಚೀಲದಿಂದ ಯಾತ ಪಿಂಟು ಇಕ್ಕಿದ್ನಿ ಸಣ್ಣದು ತಗೊಂಡ್ ಬಂತಪ್ಪ, ಯಾತ ನಂಗೆ ಗೊತ್ತಾಗ್ಲಿಲ್ಲ. ಈ ಹುಡುಗ ಯಾತಂತು ಆವಜ್ಜ ಏನಂದು, ಇದೇನ್ ಕೇಳಿಸ್ಕೊಂತು ರಾಮ? ಯಾಮಣ್ಣಿ ಈ ಹುಡುಗನ್ ಮಾತು ಕಟ್ಕೊಂಡು ಹೋಗಿ ಅಜ್ಜನ ಮೇಲೆ ಜಗಕ್ಕೋಬೇಡ, ಮೊದ್ಲೇ ಹುಷಾರಿಲ್ಲ. ಅಯ್ಯ ಪಾಪ ಅಂತಂದು ಒಂದು ಈ ಕುಳುಗ್ ನಿಂತಿರೋದು, ಕುಡಿತಾನೆ ಏನೋ ಹೋಗ್ತಾನೆ ಬೀಳ್ತಾನೆ ಏನೋ ಒಂದು ಮಾಡ್ಕೊಂತಾನೆ. ಇವತ್ತೈತಿ ಹೋಗಿ ಗ್ರಾಚಾರ ಬಿಡಿಸ್ತೀನಿ. ಏ ರಂಗಮ್ಮ ನಿನ್ ಕಳೆ ನನ್ನ ಮಾತು ಕೇಳು. ಟಿಂಗಾರ ಟಿಕ್ಕ ಟಿಂಗಾರ ಟಿಕ್ಕ ಟಿಂಗಾರ 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 ಟಿಕ್ಕ ಅಂತ ಏನ್ ತಪ್ಪಿ ಟಿಂಗಿಟ್ಬಿಟ್ಟೆ. ಅವಜ್ಜು ಬತ್ತಿರೋದ್ ನೋಡಿ ನಮ್ ಗುಂಡಜ್ಜಿನ ಕರ್ಕೊಂಡ್ ಸಾಪ ಮೇಲ್ಕೊಂಡು ಸಾಕ್ಲ ಬಾಕ್ಲ ತಕ್ಕರ್ಕೊಂಡ ಅದಕ್ಕೆ ಕೇಳಿಸ್ಕೊಂಬಿ ಅಂತಂದು ಇವಾಗ ತಾತ ಸರಿಯ ಬೈಸ್ಕೊಂತೈತಿ. ಈ ಹುಡುಗ ಮಾಡವೆಲ್ಲ ಇಂಥವು. ನಮ್ಮ ಅಜ್ಜಿ ಗೊತ್ತೈತೆ, ಏನು ಗೊತ್ತಾಗ್ಲಿದ್ ಮಳ್ಳ ನಾನಿವಾಗ. ಅಲ್ವಲ್ಲ ಓಟು ಬಿಟ್ಟದ್ದೆ ಮಾನ್ಗೆಟ್ಟದ್ದೆ, ಏನಾವ ಅಜ್ಜ ನೋವಿಗೆ ಕೇಳಿರ್ತೈತಿ. ನಿನ್ ಕೈಲಾದ್ರೆ ತಗೊಂಡೋಗ್ ಕೊಡ್ಬೇಕು, ಇಲ್ಲ ಸುಮ್ಮನಿರ್ಬೇಕು. ಇವಾಗ ರಂಗಮ್ಮ ಹೋಗಿ ಸುಮ್ಮನೆ ಬಿಟ್ಟವ ಅಜ್ಜನ. ಅಜ್ಜಿ ನನಗೆ ಗೊತ್ತಾಗಿಲ್ಲ ಕಣಜ್ಜಿ, ಅವಜ್ಜಿ ಬತ್ತೈತೆ ಅಂತ ನಂಗೆ ಗೊತ್ತು, ನಾನು ನಿನಗೆ ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ಅಷ್ಟೇ.
ಎಷ್ಟೈತಿ ಇದ್ರ ತಿಗ್ದ ಮತಿ ಹುಡುಗಂದು